ನೀವು ಹೇಳಿದ್ರಲ್ಲ ಡಿಫ್ರೆಂಟಾಗಿ ಪ್ರತಿಯೊಂದೂ ಐ ಥಿಂಕ್ ಕಂಪ್ಲೀಟ್ ಎಫರ್ಟ್ ಶಶಾಂಕ್ ಸರ್ದು. ಯಾಕಂದರೆ ನನ್ನನ್ನು ಬೇರೆ ಥರ ಪ್ರೆಸೆಂಟ್ ಮಾಡಬೇಕು, ಮತ್ತು ಅವರ ಕೆರಿಯರಲ್ಲೂ ಕೂಡ ಈ ಥರದೊಂದು ಸಿನಿಮಾ ಮಾಡಿರಬಾರ್ದು ಅನ್ನೋದೊಂದು ಉದ್ದೇಶದಲ್ಲಿ ಮಾಡಿರೋಂಥ ಚಿತ್ರ. ಅದು ರಿಸೀವ್ ಆಗಿದ್ದಂಥ ರೀತಿ, ಯಾಕಂದರೆ ನಾವು ಕತೆ ಕೇಳಿದ್ವಿ, ಓಕೆ ಕತೆ ಕೇಳಿದಾಗ ಚೆನ್ನಾಗಿದೆ ಅಂತ ಒಂದು ಅಂದ್ಕೊಂಡು ಒಂದು ಮಾಡಿರ್ತೀವಿ, ಬಟ್ ಅದನ್ನು ಜನ ಅದನ್ನು ರಿಸೀವ್ ಮಾಡಿದ ರೀತಿ ನೋಡಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಮ್ಮನೇಲೆ ನನ್ನ ಅಕ್ಕನ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ, ಅವ್ರನ್ನ ಮಮ್ಮ ನಿಮ್ಮದು ಬೆಸ್ಟ್ ಫಿಲಮ್ ನಿಮ್ಮ ಕೆರಿಯರಲ್ಲಿದು ಅಂತ. ಸೊ ನನ್ನನ್ನು ಈ ರೀತಿ ಆದರೆ ಈ ಎಲ್ಲ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೆ. ಕ್ರಿಸ್ಟಿನ್ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಕೂಡ ಫಸ್ಟ್ ಟೈಮು ಇಷ್ಟು ದಿನದಲ್ಲಿ ಯಾವತ್ತೂ ನನ್ನ ಲುಕ್ಸ್ ಬಗ್ಗೆ ಯಾವತ್ತೂ ಮಾತಾಡಿರಲ್ಲ ಅವರು. ಓಕೆ ಲವ್ ಮಾಡ್ತಿದ್ದೀವಿ ಅದು ಇದು ಅಂತ ಐ ಲವ್ ಯು ಹೇಳೋರು, ಬಟ್ ಚೆನ್ನಾಗಿ ಕಾಣಿಸ್ತಿರೋದ್ರ ಬಗ್ಗೆ ಯಾವತ್ತೂ ಲುಕ್ಸ್ ಬಗ್ಗೆ ಮಾತಾಡ್ತಿರಲಿಲ್ಲ. ಅದೇನಿದ್ರೆ ನನ್ನ ಡಿಪಾರ್ಟ್ಮೆಂಟ್, ನಾನು ಹೇಳೋದು ಬರೀ. ಅವರು ಫಸ್ಟ್ ಟೈಮ್ ಅದು ನೋಡಿ ಸಡನ್ನಾಗಿ ನನಗೆ ಶಾಕ್ ಆಗೋಯ್ತು, ಈ ರೇಂಜ್ಗೆಲ್ಲ ಕಾಣಿಸ್ತಿದ್ದೀರಲ್ಲ ನೀವು ಅಂತ. ಮತ್ತೊಮ್ಮೆ ಲವ್ ಆಯ್ತು ಅನ್ಸುತ್ತೆ. ಮತ್ತೊಮ್ಮೆ ಲವ್ ಆಯ್ತು ಅಂತ ಹೇಳಿದ್ರಂತೆ. ಆ್ಯಂಡ್ ತುಂಬ ಅಂದರೆ ತುಂಬ ಈವನ್ ಹುಡುಗರುಗಳು ಅಷ್ಟೇ ಮಿಲನಾಗಿ ಹೇಳೋದು, ಹುಡುಗರು ನನಗೆ ಕ್ರಶ್ ಆಗ್ತಿದ್ದಾರೆ ನೋಡಿ ಅಂತ. ಸೊ ಅಷ್ಟು ಚೆನ್ನಾಗಿ ಐ ಥಿಂಕ್ ಅಭಿಲಾಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿರೋದು ಕಾರಣ ಕಣ್ಣಿಗೆ ಹಾಕಿರೋಂಥ ಲೆನ್ಸು ಮತ್ತು ಅವ್ರು ಮಾಡಿರೋ ಲೈಟಿಂಗು. ಆಮೇಲೆ ನನ್ನನ್ನು ಪ್ರತಿದಿನ ರೆಡಿ ಮಾಡ್ತಾ ಇದ್ದಿದ್ದು ಅಭಯ್ ಅಂತ, ನಮ್ಮ ಕೋ ಡೈರೆಕ್ಟ್ರು. ಅವ್ನು ಫಸ್ಟ್ ಬಟ್ಟೆ ಹಾಕೋನು ನನಗೆ, ಸರಿ ಹಾಕೊಂಡು ನನ್ನ ಕಡೆ ನಾನು ರೆಡಿಯಾಗಿ ಶಾರ್ಟ್ ರೆಡಿ, ನಾನು ಸುಮ್ಮನೆ ಮೇಲಿಂದ ಕೆಳಗಡೆ ನೋಡೋನು. ಅವನೊಂದು 2 ನಿಮಿಷ ನನ್ನನ್ನು ಲವ್ ಮಾಡಿ ಆಮೇಲೆ ಕಳಿಸೋದು. ಅವನು ಅಷ್ಟು ಪ್ರೀತಿಯಿಂದ ನೋಡಿ ನೋಡಿ ಅದನ್ನ ಅಷ್ಟು ನೀಟ್ ಪ್ರತಿ ಸರಿ ಬಂದು ಫೋಲ್ಡ್ ಇದೊಂದು ಚೂರು ಹಿಂಗಾಗಿದೆ ಅಂತ ನಾನು ಎಲ್ಲ ಕಾಮೆಂಟ್ಸ್ ಟ್ವಿಟರಲ್ಲಿ ನೋಡ್ತಾ ಇರ್ತೀನಿ. ಡ್ರೆಸ್ಸಿಂಗ್ ಮಾಡಿರೋರ್ಗೊಂದು ಅವಾರ್ಡ್ ಕೊಡಬೇಕು ಅಂತ ಹಾಕಿದ್ರು ಸುಮಾರು ಜನ. ತಗೊಳಪ್ಪ ನಿನಗೆ ಮತ್ತೆ ವರ್ಷಿಣಿ ಅವ್ರಿಗೆ ತುಂಬ ಎಫರ್ಟ್ ಹಾಕಿದ್ದಾರೆ ಇನ್ಫ್ಯಾಕ್ಟ್ ಕಾಸ್ಟ್ಯೂಮ್ಗೆ. ಐ ಥಿಂಕ್ ನನಗೆ ಒಂದು ಸಿನಿಮಾ ಮುಗಿದ್ಮೇಲೆ ತುಂಬ ಸುಸ್ತಾಗಿದ್ದ ಸಿನಿಮಾ ಇದು. ಒಂದು 80-83 ದಿನ ಶೂಟಿಂಗ್ ಮಾಡಿದ್ದೀನಿ. ನಾನು ಶಶಾಂಕ್ ಸರ್ಗೆ ಹೇಳ್ತಿದ್ದೆ, ಸರ್ ಏನು ಸರ್ ಇಷ್ಟೊಂದು ಶೂಟ್ ಮಾಡ್ತಾನೆ ಇದ್ದೀವಿ, ಸುಸ್ತಾಗ್ಬಿಟ್ಟಿತ್ತು ನನಗೆ. ಯಾಕಂದ್ರೆ ಪ್ರತಿದಿನ ಲೆನ್ಸು, ಪ್ರತಿದಿನ ಅದು ಹೇರ್ ಕಟ್ ಮೇಂಟೈನ್ ಮಾಡಬೇಕು, ಕಲರಿಂಗು, ಸ್ಟೈಲಿಂಗ್ ಪ್ರತಿಯೊಂದು, ಮತ್ತೆ ಅದು ಕಂಟಿನ್ಯೂಟಿ ಅಲ್ಲ. ಸೊ ಅದು ಮಾಡ್ತಾನೆ ಇರಬೇಕಿತ್ತು. ಐ ಥಿಂಕ್ ಆ ಎಫರ್ಟ್ ಎಲ್ಲ ಜನಗಳ ಅಪ್ರಿಷಿಯೇಷನಿಂದ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಕೌಸಲ್ಯ ಸುಪ್ರಜಾ ರಾಮ ಕಂಪ್ಲೀಟ್ಲಿ ಒಂದು ರಾಮನ ಪಾತ್ರದಿಂದ ಒಂದು ರಾವಣನ ಪಾತ್ರಕ್ಕೆ ಅದನ್ನು ಆ ಮಟ್ಟಿಗೆ ರಿಸೀವ್ ಮಾಡಿದ್ದಾರೆ. ಆ್ಯಂಡ್ ಒಂದು ನನಗೇನು ಅರ್ಥ ಆಗಿಲ್ಲ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ನಾನೆಲ್ಲೂ ಇದನ್ನು ಒಳ್ಳೇದಂತ ಮಾಡೋಕ್ಕೆ ಹೋಗಿಲ್ಲ ಈ ಫಿಲಮಲ್ಲಿ, ಬಟ್ ಜನ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂದರು ನನಗೆ. ಹೌದಾ ಅಂದ್ಕೊಂಡೆ. ಆ ಕ್ಯಾರೆಕ್ಟ್ರು ಎಲ್ಲೂ ಚೇಂಜ್ ಆಗಲ್ಲ ಅದು, ಬಟ್ ಆಡಿಯನ್ಸ್ ಅದನ್ನು ಬೇರೆ ರೀತಿ ರಿಸೀವ್ ಮಾಡ್ತೀರ ಪಾತ್ರನ. ತುಂಬ ಖುಷಿಯಾಗಿದೆ. ಮಂಜುನಾಥ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಅ ಲವ್ಲಿ ಫಿಲಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಯಾವುದೇ ಫ್ರೇಮಲ್ಲೂ ಯಾವುದೇ ಒಂದು ಸೀನಲ್ಲೂ ಕೂಡ ನಿಮಗೆ ಕೊರತೆ ಕಾಣಲ್ಲ. ಬಂದು ನೋಡಿದ್ರೆ ಯಾವುದೋ ಒಂದೇ ಒಂದು ಫ್ರೇಮು ಒಂದು ಕಡೆನೂ ಇದನ್ನು ಬೆಟರ್ ಮಾಡ್ಬೋದಿತ್ತಲ್ಲ ಅಂತ ಅನ್ಸಲ್ಲ. ಅಷ್ಟು ಅದ್ಭುತವಾಗಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಆ್ಯಂಡ್ ಡಾಲರ್ ಮಣಿಯವರು ತುಂಬ ಜನ ಆ್ಯಕ್ಚುಲಿ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ರು, ಆ್ಯಕ್ಚುಲಿ ಮಣಿಯವ್ರ ಮೇಲೆ ಕ್ರಶ್ ಆಗಿದೆ ಅಂದರು. ತುಂಬ ಲೇಡೀಸ್ಗಳು ಭಾಳ ಇಷ್ಟಪಟ್ಟಿದ್ದಾರೆ ಮಣಿಯವ್ರನ್ನ. ನಾನು ಅಂದೆ ಅವ್ರು ನೋಡಿ ಹಂಗೆ ಎದುರಿಸ್ತಾರೆ, ಬಟ್ ಅಷ್ಟು ಒಳ್ಳೆ ಹೃದಯ ಇದೆ ಅವ್ರಿಗೆ. ಅದನ್ನ ಆ್ಯಕ್ಚುಲಿ ಸ್ಟಾರ್ಟಿಂಗ್ ನೋಡಿದ್ರೆ ಫಸ್ಟ್ ಹಾಫ್ ಅಲ್ಲಿ ನೋಡಿದಾಗ ಎದುರು ಬಿಟ್ಟಿದ್ದಾರೆ, ಸೆಕೆಂಡ್ ಹಾಫ್ ಅಲ್ಲಿ ನೋಡಿದಾಗ ಲವ್ ಆಗಿದೆ ಎಲ್ಲರಿಗೂ ಅವ್ರ ಮೇಲೆ. ಅವ್ರಿಗೆ ಐ ಥಿಂಕ್ ಕಂಗ್ರಾಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ನಿಮಗೆ ಕಂಪ್ಲೀಟ್ಲಿ ಲಾಸ್ಟ್ ಹಾಫ್ ಅನ್ ಅವರು ಭಾಳ ಹಿಲೇರಿಯಸ್ ಆಗಿ ತೊಗೊಂಡೋಗಿದ್ದಾರೆ ಸಿನಿಮಾನ. ಆ್ಯಂಡ್ ಮನೀಷಾ ಕಂದಕೂರ್ ಗೆದ್ದಿದ್ದೀರಾ ನೀವು. ಯಾಕಂದ್ರೆ ಫಸ್ಟ್ ಡೆಬ್ಯೂ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಅದನ್ನು ಮಾಡಿದ್ದಾರೆ. ಎಲ್ಲೂ ಓವರ್ ಆ್ಯಕ್ಟ್ ಮಾಡಿಲ್ಲ, ಎಲ್ಲೂ ಅಂಡರ್ ಆ್ಯಕ್ಟ್ ಮಾಡಿಲ್ಲ, ನೀಟಾಗಿ ಅದನ್ನು ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಕಂಗ್ರಾಟ್ಸ್ ಫಾರ್ ಯುವರ್ ಅಮೇಝಿಂಗ್ ಡೆಬ್ಯೂ ಇನ್ ಕನ್ನಡ. ಹೀಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗಲಿ. ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಒಳ್ಳೊಳ್ಳೆ ಪಾತ್ರಗಳು, ತುಂಬ ಮಜಾ ಆಯಿತು ಇನ್ಫ್ಯಾಕ್ಟ್ ಶೂಟ್ ಮಾಡುವಾಗ. ಆ್ಯಂಡ್ ಅದನ್ನು ಸ್ಕ್ರೀನಲ್ಲಿ ಕೂಡ ಕಾಣುತ್ತೆ ಅಷ್ಟು ಚೆನ್ನಾಗಿ. ಆ್ಯಂಡ್ ಬುಕ್ಕಿ ಬಾಬು ಇವ್ರು ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಎಸ್ಪೆಷಲಿ ಅವರು ಮಾತಾಡ್ತಾ ಇದ್ರಲ್ಲ ಹೊಸಕೋಟೆ ಇದು, ನಾನು ಓಕೆ ಡೈಲಾಗ್ ಹೇಳ್ಕೊಟ್ಟಿರೋದ ಅಥವಾ ಇವರೇ ಕಲ್ತಿರೋದು, ಇವ್ರು ಮಾತಾಡೋದು ಹೆಂಗೆ ನನಗೆ ಕನ್ಫ್ಯೂಷನ್ ಆಗಿತ್ತು. ಏನು ಹಿಂಗೆಲ್ಲ ಎಷ್ಟು ಚೆನ್ನಾಗಿ ಗಳು ಎಷ್ಟು ಚೆನ್ನಾಗಿ ಸೇರಿಸ್ತಾ ಇದಾರಲ್ಲ ಅಂತ. ಇಲ್ಲಿ ಸ್ಟೇಜ್ ಮೇಲೆ ಕೂತು ಅವ್ರು ಮಾತಾಡ್ದಂಗೆ ನೋಡಿದೆ, ಓಕೆ ಇದು ಇವರೆಲ್ಲ ಒಳಗಡೆ ಏನೋ ಒಂದಿದೆ. ಸೊ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್
ರಮೇಶ್ ಇಂದರ್ ಸರ್ ಬಗ್ಗೆ ಹೇಳಲೇಬೇಕು. ಫಂಟಾಸ್ಟಿಕ್ ಆ್ಯಕ್ಟರ್. ನಿಮಗೆ ಸ್ಕ್ರೀನ್ ಮೇಲೆ ಅಷ್ಟು ನಿಮಗೆ ಡಾಲರ್ ಮಣಿ ಮತ್ತು ರಮೇಶ್ ಇಂದರ್ ಅವರು ಇಬ್ಬರದು ಕಾಂಬಿನೇಷನ್ನು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅಚ್ಯುತ್ ಸರ್ ಆ ತಂದೆ ಮಗನ ಆ ಜರ್ನಿ. ಇನ್ಫ್ಯಾಕ್ಟ್ ನಾವು ಈ ಸಿನಿಮಾ ಮಾಡಿದಾಗ ನಾವು ಇದೊಂದು ಯೂತ್ಫುಲ್ ಸಿನಿಮಾ ಅಂತ ನಾವು ಮಾಡಿದ್ದು. ಬಟ್ ಥಿಯೇಟ್ರಿಗೆ ಹೋದಾಗ ನಾನೇ ಕನ್ಫ್ಯೂಸ್ ಆದೆ. ಶಶಾಂಕ್ ಸರ್ ಅಂದರೆ ಸರ್ ನಾವು ಯೂತ್ಫುಲ್ ಫಿಲ್ಮ್ ಥರ ಮಾಡಿರೋದು ಅಂತ. ಯಾಕಂದರೆ ಫ್ಯಾಮಿಲಿ ಅಷ್ಟು ಜನ ಇದ್ದಾರೆ, ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಅವರು ಸೂಪರ್ ಫಿಲ್ಮ್, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತಿದ್ದಾರೆ. ಓಕೆ, ಸೊ ಈಗ ನಾವು ಒಂದು ಸ್ವಲ್ಪ ಚೇಂಜ್ ಮಾಡಕ್ಕೆ ಹೋಗಿದ್ದು, ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸೊ ಬಂದು ಯಾರು ನೋಡಿಲ್ಲ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಡೆಫಿನೆಟ್ಲಿ ತುಂಬಾ ಮಜಾ ಮಾಡ್ತೀರಾ. ಆ್ಯಂಡ್ ನಿಮಗೆ ಏನು ಅನಿಸ್ತು ಅನ್ನೋದನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಈ ಸಿನಿಮಾನ ಇನ್ನಷ್ಟು ಹೆಚ್ಚು ಸಕ್ಸಸ್ಫುಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಆನೆಸ್ಟ್ಲಿ ನಾನು ಏನು ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ವೆರಿ ವೆರಿ ಓವರ್ವೆಲ್ಮ್. ಬಟ್ ಈ ಸಿನಿಮಾ ಜನ ಹೇಗೆ ರಿಸೀವ್ ಮಾಡ್ತಾರೋ ಮತ್ತು ನನ್ನ ಪಾತ್ರನ ಹೇಗೆ ರಿಸೀವ್ ಮಾಡ್ತಾರೋ ನಂಗೆ ತುಂಬ ಭಯ ಇತ್ತು. ಬಟ್ ನಿಮ್ಮ ರೆಸ್ಪಾನ್ಸ್, ಲವ್, ಅಪ್ರಿಸಿಯೇಷನ್ ಎಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಐ ಆಮ್ ಫೀಲಿಂಗ್ ವೆರಿ ಸ್ಪೆಷಲ್. ಆ್ಯಂಡ್ ಐ ವುಡ್ ಜಸ್ಟ್ ಲವ್ ಟು ಥ್ಯಾಂಕ್ ದಿ ಎಂಟೈರ್ ಟೀಮ್. ಎಲ್ಲರೂ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಪ್ಯಾಷನಿಂದ ಈ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ರಿಯಲಿ ಶೋಯಿಂಗ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚಿಂಗ್. ಬಟ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್ and please keep coming and watching in the theaters. You will definitely enjoy this movie. It's an action-packed film, and I hope you keep supporting us the same way. ನಮ್ಮ ಸಾಂಗ್ಸ್ ಕೂಡ ನಾನಿ ನೀನಂತೆ ಆ್ಯಂಡ್ ಗಂಗಿ ಗಂಗಿ ತುಂಬ ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಇಟ್ಸ್ ಪ್ಲೇಯಿಂಗ್ ಎವ್ರಿವೇರ್. ಸೊ ಇಟ್ಸ್ ಅ ವೆರಿ ಓವರ್ವೆಲ್ಮಿಂಗ್ ಫೀಲಿಂಗ್. ಆ್ಯಕ್ಚುಲಿ ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಟು ಎವ್ರಿ ಒನ್ ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು. ಚಾಲೆಂಜಿಂಗ್ ಏನು ಇರಲಿಲ್ಲ ಆ್ಯಕ್ಚುಲಿ. ತುಂಬ ಸ್ಮೂತಾಗಿ ಎಲ್ಲ ನಡೀತು ಬಿಕಾಸ್ ಶಶಾಂಕ್ ಸರ್ ಇಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಆ್ಯಂಡ್ ಇಟ್ ವಾಸ್ ಜಸ್ಟ್ ಅನ್ ಅಮೇಝಿಂಗ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಫ್ರಮ್ ಶಶಾಂಕ್ ಸರ್ ಆ್ಯಂಡ್ ಫ್ರಮ್ ಕೃಷ್ಣ ಸರ್. ಸೊ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾವ್ ಹ್ಯಾಡ್. ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಒಂದು ದೊಡ್ಡ ಧನ್ಯವಾದಗಳು. ಮತ್ತು ಬ್ರ್ಯಾಡ್ ಸಿನಿಮಾನ ಗೆಲ್ಸಿದ್ದೀರಾ, ತುಂಬ ಥ್ಯಾಂಕ್ ಯು. ಧನ್ಯವಾದಗಳು. ಯಾಕಂದರೆ ಇಂಗ್ಲೀಷ್ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸಿನಿಮಾ ಗೆಲ್ಲಕ್ಕೆ ಕಾರಣವಾದ ಎಲ್ಲ ನಮ್ಮ ಕರ್ನಾಟಕ ಜನತೆಗಳು ದೊಡ್ಡ ನಮಸ್ಕಾರ. ಸರ್ ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ ಸರ್, ಡೈರೆಕ್ಟ್ರು ಸರ್, ಹೀರೋ ಸರ್, ಹೀರೋಯಿನ್ ಮೇಡಮ್, ಎಲ್ಲರೂ ತುಂಬ ಧನ್ಯವಾದಗಳು. ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕರ್ಕೊಂಬಂದು ಫಸ್ಟೇ ನಿಲ್ಲಿಸಿದ್ರೆ ಹಿಂಗೆ ಆಗೋದು ಸ್ಟ್ರಗಲ್ಲು. ಸೊ ಸ್ಟ್ರಗಲ್ಲಿಂದ ಸಕ್ಸಸ್ ಪಡ್ಕೊಂಡಿದ್ದೀವಿ. ಎಂಟರ್ಟೈನ್ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡೋಕೆ ಎಲ್ಲ ಮಾಡಿದ್ದೀವಿ. ಎಲ್ಲರಿಗೂ ಒಂದು ಡೌಟ್ ಇತ್ತು, ಗೆಲ್ತೀವಿ ಅಂತ ಅನ್ಕೋತೀರಿ ಅಂತ. ಆದರೆ ನನಗೆ ಕಾನ್ಫಿಡೆಂಟ್ ಇತ್ತು ನಾವು 100% ಗೆಲ್ತೀವಿ ಅಂತ. ಯಾಕಂದರೆ ಕನ್ನಡ ಸಿನಿಮಾ ಯಾವತ್ತೂ ಸೋಲೋಕ್ಕೆ ಚಾನ್ಸೇ ಇಲ್ಲ. ಶಶಾಂಕ್ ಸರ್ ತೆಗೆದ್ರೆ ಅಷ್ಟು ಕಾನ್ಫಿಡೆಂಟ್ ಇದೆ ಶಶಾಂಕ್ ಸರ್ ಮೇಲೆ ನನಗೆ. ಮತ್ತು ಆ ಕತೆ ಚೂಸ್ ಮಾಡಿ ಎಲ್ಲ ರೆಡಿಯಾಗಿ ಆದಮೇಲೆ ನನ್ನ ಕರೆದು ಒಂದ್ಸಲಿ ರಿಹರ್ಸಲ್ ಮಾಡಿಸ್ತಾರೆ. ಮತ್ತು ಅವಾಗ ಪ್ರೊಡ್ಯೂಸರ್ ಸರ್ ಲೈಟಾಗಿ ಡೌಟ್ ಇರುತ್ತೆ. ಸೊ ಇವತ್ತು ಅದನ್ನು ಹೇಳಿದ್ರು, ತುಂಬ ಖುಷಿ ಆಯ್ತು ಅಂತ. ಥ್ಯಾಂಕ್ ಯು ಸರ್. ಇಂಗ್ಲೀಷೆಲ್ಲ ಕುಂಡ್ರಿಸಿ ನನಗೆ ಕಲಿಸ್ಕೊಟ್ರು ಸರ್ ಎಲ್ಲರೂ. ಶಶಾಂಕ್ ಸರ್ನೇ ಎಲ್ಲ ಕಲಿಸ್ಕೊಟ್ರು, ಈ ಥರ ಮಾತಾಡ್ಬಿಡಿ, ಹಿಂಗೆ ಮಾತಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗೋದು ತುಂಬ ಕಷ್ಟ ಇತ್ತು ಫಸ್ಟ್ ಆಫ್ ಆಲ್ ಬಿಗಿನಿಂಗಲ್ಲೇ. ಸೊ ಅದಾದಮೇಲೆ ಈ ಕ್ಯಾರೆಕ್ಟರ್ ಈ ಥರ ಇರುತ್ತೆ, ಅವನು ಈ ಥರ ಆ್ಯಕ್ಟಿವಿಟೀಸ್ ನಡೆಸ್ತಾ ಇರ್ತಾನೆ, ಬೆಟ್ಟಿಂಗ್ಸ್ದು ಅದೆಲ್ಲ. ಸೊ ಹಂಗಿದ್ದಾಗ ಅವನು ಇಂಗ್ಲೀಷ್ ಕಲಿತಾ ಇರ್ತಾನೆ ಏನೋ ಒಂದು ರೀಸನ್ಗೆ. ಹಿಂಗೆ ಮಾತಾಡ್ತಾನೆ, ಇದೇ ಸ್ಟೈಲಲ್ಲಿ ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದನ್ನು ಆ್ಯಕ್ಟ್ ಮಾಡಿ ತೋರಿಸಿದ್ರು, ಯಾವ ಥರ ಮಾತಾಡಬೇಕು ಅಂತಲೂ ಮಾತಾಡಿ ತೋರಿಸಿದ್ರು. ಹಂಗಾಗಿ ಒಂಚೂರು ಈಸಿ ಆಯ್ತು ನನಗೆ ಅಲ್ಲಿ. ಇಂಗ್ಲೀಷು ಫುಲ್ ಆ್ಯಂಡ್ ಫುಲ್ ಕಲ್ತಿದ್ದೀನಿ ಸರ್. ಯಾರು ಹೆಂಗೆ ಬೇಕಾದ್ರೂ ಮಾತಾಡ್ಸ್ಬೋದು ನಾನು ಇಂಗ್ಲೀಷಲ್ಲಿ, ಏನೇ ಮಾತಾಡಿದ್ರು. ಅದೇ ಈಗ ಒಂದು 2 ಲೈನ್ ಆದರೂ ನೀವು ನಿಮ್ಮ ಸಕ್ಸಸ್ ಸ್ಟೋರಿ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದನ್ನ ಡಾಲರ್ ಮಣಿ ಸ್ಟೈಲಲ್ಲಿ ಹೇಳಬೇಕು. ವೆನ್ ಲಿಸನಿಂಗ್ ಟು ಬ್ರಾಟ್ ನೇಮ್ ಪೀಪಲ್ ಶುಡ್ ಜೋರಾಗಿ ಕೈ ತಟ್ಟಬೇಕು ಸರ್ ಇವಾಗ. ಥ್ಯಾಂಕ್ ಯು. ಯಾಕಂದರೆ ಅದು ಡೈಲಾಗ್ ಹೇಳಂಗಿಲ್ಲ ಸ್ಟೇಜ್ ಮೇಲೆ. ಹಂಗಾಗಿ ತುಂಬ ಖುಷಿ ಆಗ್ತಾಯಿದೆ. ಸಕ್ಸಸ್ ಮೀಟ್ ಮಾಡ್ತಾಯಿದ್ದೀವಿ. ತುಂಬ ಹಿಂಗೆ ಧನ್ಯವಾದ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಜನರಿಗೆ. ತುಂಬ ಥ್ಯಾಂಕ್ಸ್. ಈ ಕತೆ ಶುರು ಮಾಡಿದಾಗ್ಲೇ ಒಂದು ರಿಲೇಟಬಲ್ ಫ್ಯಾಕ್ಟರ್ ಅಂತ ಶುರು ಮಾಡಿದ್ದು. ಏನಾದರೂ ಒಂದು ಬೇರೆ ಝೋನರ್ ಕತೆ ಮಾಡಬೇಕು, ಕೃಷ್ಣ ಮತ್ತು ನಾನು ವರ್ಕ್ ಮಾಡಬೇಕು ಅಂದಾಗಲೇ ಬೇರೆ ಒಂದು ರಿಲೇಟಬಲ್ ಫ್ಯಾಕ್ಟರ್ ಇಟ್ಕೊಂಡು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಈ ಬೆಟ್ಟಿಂಗ್ ಅನ್ನೋ ವಿಚಾರ ಬಂದಿದ್ದು. ನಾನು ತುಂಬ ನೋಡಿದ್ದೀನಿ ನನ್ನ ಲೈಫಲ್ಲಿ.
ಈ ಥರದ ಹುಡುಗರನ್ನ ಈಗೇನು ನಮ್ಮ ಕೃಷ್ಣ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಆ ಥರದ ಹುಡುಗರನ್ನ ತುಂಬ ಜನರನ್ನ ನಾನು ಪರ್ಸನಲ್ಲಾಗಿ ನೋಡಿದ್ದೀನಿ. ಸೊ ಆ ಪಾತ್ರಗಳು ನನ್ನನ್ನು ಇನ್ಸ್ಪೈರ್ ಮಾಡಿತ್ತು, ಮತ್ತು ಆ ಪ್ರಿಮೈಸ್ ನನ್ನನ್ನು ಇನ್ಸ್ಪೈರ್ ಮಾಡಿತ್ತು. ಸೊ ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡುವಾಗ ಆಮೇಲೆ ಅದಕ್ಕೆ ಇನ್ನೂ ಏನೇ ಒಂದಷ್ಟು ಬೇಕಲ್ಲ, ಟ್ವಿಸ್ಟು, ಟರ್ನು, ಮಜಾ, ಕಿಕ್ಕು ಅದೆಲ್ಲ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ 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 ನಾವು ಮಾಡಿದ್ದು. ನಮ್ಮ ಯದು ಮತ್ತು ನಮ್ಮ ರವಿ ಚಕ್ರವರ್ತಿ ಅವರು ನನ್ನ ಕೋ-ರೈಟರು, ಇವರೆಲ್ಲರೂ ನಾವೆಲ್ಲ ಸೇರ್ಕೊಂಡು ವರ್ಕ್ ಮಾಡಿದ್ದು ಸ್ಕ್ರಿಪ್ಟ್ ಆದಮೇಲೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದ್ದು. ಬಟ್ ತುಂಬ ಟಫ್ ಇತ್ತು ಇದನ್ನು, ಅಂದರೆ ಪೇಪರ್ ಮೇಲೆ ಇರೋದನ್ನು ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬ ಎಲ್ಲವೂ ನಾನ್ ಲೀನಿಯರ್ಲಿ ಇರುವಂಥ ಒಂದು ಕತೆ ಇದು. ಆಮೇಲೆ ನೀವು ಎಲ್ಲ ನೋಡಿದ್ದಾರೆ ಈಗ ಕ್ಲೈಮ್ಯಾಕ್ಸಲ್ಲಿ ನೀವು ಎಲ್ಲೇ ಕೇಳಿ ಥಿಯೇಟ್ರಿಂದ ಆಚೆ ಬಂದ ತಕ್ಷಣವೇ ಫಸ್ಟು ಆಡಿಯನ್ಸ್ ಹೇಳೋದೆ ಏನು ಸಾರ್ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ. ಅಂದರೆ ಯೂಶ್ವಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇದ್ರೇ ಅದನ್ನು ಕನ್ವಿನ್ಸಿಂಗಾಗಿ ಹೇಳೋಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗುತ್ತೆ. ಬಟ್ ಇಷ್ಟೊಂದು ಟ್ವಿಸ್ಟ್ಗಳನ್ನು ಅದು ಜನ ಲಾಸ್ಟಲ್ಲಿ ರೋಲಿಂಗ್ ಟೈಟ್ಲು ಬರೋವರೆಗೂ ಅವ್ರನ್ನ ಕೂರಿಸಿ ಆ ಟ್ವಿಸ್ಟ್ಗಳನ್ನ ರಿವೀಲ್ ಮಾಡಿ ಅವ್ರನ್ನ ಎಕ್ಸೈಟ್ ಮಾಡೋದು ತುಂಬಾ ಟಫು, ತುಂಬಾ ಚಾಲೆಂಜಿಂಗ್ ಇದ್ದಿದ್ದು ನಮಗೆ ಕ್ಲೈಮ್ಯಾಕ್ಸನ್ನೇ. ಅದರ ಪ್ರೆಸೆಂಟೇಷನ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದು. ಮತ್ತು ಪರ್ಸನಲ್ಲಾಗೂ ನನಗೂ ತುಂಬಾ ಫಿಯರ್ ಇತ್ತು. ಅಂದರೆ ಇದನ್ನು ಹೆಂಗೆ ಅಂದರೆ ಆ ಲಾಸ್ಟ್ ಮಿನಿಟ್ವರೆಗೂ ಆಡಿಯನ್ಸ್ ಕೂತ್ಕೋಬೇಕಲ್ಲ ಥಿಯೇಟ್ರಲ್ಲಿ, ಎಡ್ಜ್ ಆಫ್ ದ ಸೀಟಲ್ಲೇ ಕೂತ್ಕೊಂಡು ಅದಷ್ಟೂ ಎಂಜಾಯ್ ಮಾಡಬೇಕು ಅಂತ. ಸೊ ಅದು ಈಗ ನಮ್ಮ ನಿರೀಕ್ಷೆ ಮೀರಿ, ಅಂದರೆ ನಾನು ಸಿನಿಮಾ ಥಿಯೇಟ್ರ್ ಫಸ್ಟು ಪ್ರೀಮಿಯರ್ ಶೋನಲ್ಲಿ ನೋಡಿದ್ವಿ. ಪ್ರೀಮಿಯರ್ ಶೋಗಳಲ್ಲಿ ಸಾಮಾನ್ಯವಾಗಿ ನಮಗೆ ಬೇಕಾದರೆ ಬಂದಿರ್ತಾರೆ, ಸಿನಿಮಾ ಇಂಡಸ್ಟ್ರಿ ಅವ್ರು ಬಂದಿರ್ತಾರೆ, ನಮ್ಮ ಫ್ಯಾಮಿಲೀಸ್ ಬಂದಿರುತ್ತೆ, ಎಲ್ಲ ಎಂಜಾಯ್ ಮಾಡಿದ್ರು. ಅಲ್ಲೂ ಕೂಡ ನನಗೇನು ಅಷ್ಟು ಓಕೆ ನಮ್ಮವರೇ ತಾನೇ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಆಮೇಲೆ ಫಸ್ಟ್ ಡೇ ಥಿಯೇಟ್ರಿಗೆ ಹೋಗಿ ಜನಗಳ ಜೊತೆ ಕೂತು ನೋಡಿದಾಗಲೇ ಗೊತ್ತಾಗಿದ್ದು ನಾವು ಇಡೀ ಟೀಮು ಏನನ್ನು ಅಚೀವ್ ಮಾಡಿದ್ದೀವಿ ಅಂತ. ನಾವು ಏನೇನು ಇಮ್ಯಾಜಿನ್ ಮಾಡಿದ್ವು ಅದರ ಡಬಲ್ ಎಲ್ಲದನ್ನು. ಸೊ ಎಲ್ಲಿ ನಾವು ನಗ್ತಾರೆ ಇದೆಲ್ಲ, ಅಂದರೆ ಆಂಟಿಸಿಪೇಟ್ ಮಾಡಿರ್ತೀವಿ ಇಂಥ ಜಾಗಗಳಲ್ಲಿ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ, ಅದೆಲ್ಲ ಮಾಡಿದ್ರು. ಅದ್ರ ಜೊತೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ದಲ್ಲ ಕಡೆ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಫ್ಲೋನಲ್ಲಿ ನೋಡಿದಾಗ ಸಿನಿಮಾ ಅದು ಬೇರೆಯೇ ಕಲರಲ್ಲಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ ಏನು ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ನಾನು ಈಗ ನೆನ್ನೆ ಮತ್ತು ಮೊನ್ನೆ ಫ್ರೈಡೇ ಸಾಟರ್ಡೆ ಸಂಡೇ 3 ದಿನವೂ ಕೃಷ್ಣ ನಮ್ಮ ಟೀಮ್ ಜೊತೆ ಕೃಷ್ಣ ಅವರು, ನಾವು ಮತ್ತು ನಮ್ಮ ಮಂಜು ಅವರು ಎಲ್ಲರೂ ಸೇರಿ ಥಿಯೇಟ್ರ್ ವಿಸಿಟ್ ಮಾಡ್ಕೊಂಡು ಹೋಗಿದ್ದೀವಿ. ಅಲ್ಲಿ ಆಡಿಯನ್ಸ್ ಜೊತೆನೇ ಎಲ್ಲ ಕೂತ್ಕೊಂಡು ಒಂದಷ್ಟೆಲ್ಲ ಪೋರ್ಷನ್ಸ್ ನೋಡುವಾಗ ನನಗೆ ಈಗ ನನ್ನೊಳಗಡೆನೂ ಒಬ್ಬ ಪ್ರೇಕ್ಷಕ ಇದ್ದಾನೆ, ನಾನೊಬ್ಬ ಡೈರೆಕ್ಟರ್ ಆದರೂ ಕೂಡ. ಸೊ ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡುವಾಗಲೇ ನನಗೆ ಮರ್ತೋಯ್ತು ನಾನು ನನ್ನ ಸಿನಿಮಾ ನೋಡ್ತಾ ಇದ್ದೀನಿ ಅಂತ. ಬಟ್ ಆ ಜನ ಎಂಜಾಯ್ ಮಾಡೋದನ್ನ ನೋಡಿದ್ರೆ ರೀಸೆಂಟ್ ಇಯರ್ಸಲ್ಲಿ ಒಂದು ಸಿನಿಮಾ ಹಾಲಲ್ಲಿ ಇಷ್ಟು ಎಂಜಾಯ್ ಮಾಡಿದ್ದನ್ನು ನಾನೇ ನೋಡಿಲ್ಲ ನನ್ನ ಕಣ್ಣಾರೆ. ಬೇರೆ ಯಾವ ಸಿನಿಮಾಗಳಿಗೆ ಹೋದಾಗಲೂ ನನ್ನ ಸಿನಿಮಾ ಅಂತ ನಾನೇ ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ನೋಡಿ ನಮಗೆ ನಮ್ಮ ಶ್ರಮ ಸಾರ್ಥಕ ಅನ್ನಿಸ್ತು. ಸೊ ಆ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತಲೇ ನಾನು ಡೈರೆಕ್ಟ್ರಾಗಿ ಬಂದಿರೋದು. ಮತ್ತು ತುಂಬ ದಿನ ಆದಮೇಲೆ ಜಾನರ್ ಬೇರೆ ಬ್ರೇಕ್ ಮಾಡಿಕೊಂಡು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೆ. ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಬರುತ್ತೆ, ನಾನು ಏನಾದ್ರು ಒಂದು ಬೇರೆ ಥರ ಸಿನಿಮಾ ಮಾಡೋಕ್ಕೆ ಹೊರಟ ತಕ್ಷಣವೇ ಎಲ್ಲರೂ ಸ್ವಲ್ಪ ಡೌಟಲ್ಲಿ ನೋಡ್ತಾರೆ ನನ್ನನ್ನು. ನೀವು ಒಂದು ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಆದರೆ ತುಂಬ ಚೆನ್ನಾಗಿ ಮಾಡ್ಬಿಡ್ತೀರಾ, ಯಾಕೆ ಬೇಕು ಈ ಥ್ರಿಲ್ಲರು, ಆ್ಯಕ್ಷನು ಈ ಥರದ್ದೇ ಜಾಸ್ತಿ, ಅಂದರೆ ಯಾವತ್ತೂ ಡೌಟಲ್ಲಿ ನೋಡೋದೇ ಜಾಸ್ತಿ. ಈಗ ನಾವು ಕಥೆಯನ್ನು ಹೇಳುವಾಗ ಒಂದು ಕ್ಯಾರೆಕ್ಟರ್ ಕತೆ ಹೇಳ್ತೀವಿ ಅಲ್ವಾ. ನೀವೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರೆ ಒಬ್ಬ ರೌಡಿ ಅಂತ ಅಂದ್ರಾಗ ಅವ್ನ ಸ್ಟೋರಿ ಹೇಳ್ತಿರ್ತೀವಿ ಅಷ್ಟೇ, ಅಲ್ಲಿ ಯಾವುದು ಮೆಸೇಜ್ ಕೊಡಲ್ಲ ಅಲ್ವಾ. ಎಲ್ಲ ಅದಲ್ಲ ಮೆಸೇಜು ನೀವು ಏನು ತಗೊಳ್ತೀರೋ ಅದ್ರ ಮೇಲಿರುತ್ತೆ ಅಲ್ವಾ. ಅದು ಚೆನ್ನಾಗಿ, ಈಗ ನಾನೇನು ಹೇಳ್ತಾನೆ ಇಲ್ಲ, ನಮ್ಮ ಸಿನಿಮಾ ನೋಡಿ ಬಂದವರು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಸರ್ ತುಂಬ ಸೂಪರ್ ಆಗಿರೋ ಮೆಸೇಜ್ ಕೊಟ್ಟಿದ್ದೀರಾ ಅಂತ. ಅಂದರೆ ಏನು ಕನ್ವೆ ಆಯಿತು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಗೇನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ ನನಗೆ. ಎಲ್ಲ ನಾವು ಯಾವುದೇ ವಿಚಾರನಾಗಲಿ ನಾವು ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ, ಎಲ್ಲರಿಗೂ ಅವ್ರವ್ರದ್ದೇ ಆದ ಅಭಿಪ್ರಾಯಗಳಿರುತ್ತೆ ಅಲ್ವಾ. ಹಾಗಾಗಿ ಓಕೆ, ನಾನು ನಿಮ್ಮ ಒಪಿನಿಯನ್ನ ನಾನು ಇದು ಮಾಡ್ತಾ ಇಲ್ಲ, ನಿಮ್ಮ ಒಪಿನಿಯನ್ಗೂ ಬೆಲೆ ಕೊಡ್ತೀನಿ. ನಿಮ್ಗೆ ಹಂಗೆ ಅನಿಸಿದ್ರೆ ನೀವು ಹಂಗೆ ಅಂದ್ಕೊಳ್ಳಿ. ಬಟ್ ಜನ ಸಿನಿಮಾ ನೋಡಿದ್ರೆ ಜನಕ್ಕೆ ಏನು ಕನ್ವೆ ಆಗಿದೆ ಅನ್ನೋದು ಜನನೇ ಹೇಳ್ತಾ ಇದ್ದಾರೆ. ಏನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಸಿನಿಮಾನ ನಾವು ಎಕ್ಸ್ಪ್ಲೈನ್ ಮಾಡಬಾರ್ದು. ಯಾರು ಹೇಳಿದೀಗೆ, ನಾವೇನು ಅದನ್ನು ಮಾಡಿಲ್ವಲ್ಲ ಸರ್. ಒಂದು ತಿಳ್ಕೊಳ್ಳಿ, ಒಂದು ವಿಚಾರದ ಬಗ್ಗೆ ನಾವು ಯಾವುದೇ ಸಮಾಜದಲ್ಲಿರೋ ಹುಳುಕನ್ನು ಎತ್ತಿ ತೋರಿಸುವಾಗ
ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ತೋರಿಸ್ಬೇಕು ಅದನ್ನು ತೋರಿಸ್ಲೇಬೇಕು. ಅದು ನಿಮಗೆ ಒಂದು ಅಂಡರ್ವರ್ಲ್ಡ್, ಒಂದು ರೌಡಿಸಮ್ ಬಗ್ಗೆ ಸಿನಿಮಾ ಮಾಡ್ತೀವಿ ಅಂದಾಗ ಅದು ಬರುತ್ತೆ, ಅಂಡರ್ವರ್ಲ್ಡ್ ಅಂದರೆ ಅದು ಬರುತ್ತೆ. ಕರಪ್ಷನ್ ಬಗ್ಗೆ ಬಂದಾಗ ಅದನ್ನು ಎಕ್ಸಾಗರೇಟ್ ಮಾಡಿ ಹೇಳ್ದಾಗಲೇ ತಲೆಗೆ ಹೋಗೋದು, ಒಳಗಡೆ ಇರೋದನ್ನ. ಸೊ ಈಗ ಸಿನಿಮಾ ಚೆನ್ನಾಗಿ ನಾವು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ರಿಸೀವ್ ಆಗಿದೆ. ಜನ ಅಷ್ಟು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಆಮೇಲೆ ಆಗಲೇ ಕೃಷ್ಣನೇ ಹೇಳಿದ್ರು ಆಲ್ರೆಡಿ, ನಾನು ಆ್ಯಕ್ಚುಲಿ ಬೇಸಿಕಲಿ ಇದನ್ನು ಮಾಡಿದ್ದು ಯೂತ್ಫುಲ್ ಎಂಟರ್ಟೈನರ್ ಅಂತ. ಈಗ ಬ್ರ್ಯಾಟ್ ಅನ್ನೋ ಒಂದು ಟೈಟ್ಲು ತುಂಬಾ ಅಡ್ವಾನ್ಸ್ಡ್ ಟೈಟ್ಲು, ತುಂಬಾ ಟ್ರೆಂಡಿ ಟೈಟಲ್ ಅದು. ಅದನ್ನು ಯಾಕೆ ಆ ಥರ ಟೈಟ್ಲ್ ನಾನು ಫ್ರೀಸ್ ಮಾಡೋಕ್ಕೆ ಕಾರಣನೇ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ. ಬಟ್ ನಮಗೆ ನಮ್ಮ ನಿರೀಕ್ಷೆ ಮೀರಿ ಸಪೋರ್ಟ್ ಸಿಗ್ತಾ ಇರೋದು ಫ್ಯಾಮಿಲಿ ಆಡಿಯನ್ಸ್. ನನಗೆಲ್ಲೋ ಒಂದು ಸಣ್ಣ ಡೌಟ್ ಇತ್ತು, ಈ ಫ್ಯಾಮಿಲಿ ಆಡಿಯನ್ಸಿಗೆ ಕ್ರಿಕೆಟು, ಬೆಟ್ಟಿಂಗು ಇದೆಲ್ಲ ಅವ್ರ ತಲೆಗೆ ಹೋಗುತ್ತಾ, ಈ ಸಿನಿಮಾನ ಎಂಜಾಯ್ ಮಾಡ್ತಾರಂತ. ಬಟ್ ಏನು ಯೂತ್ಸ್ ಎಂಜಾಯ್ ಮಾಡ್ತಾ ಇದಾರಲ್ಲ ಅಷ್ಟೇ ಫ್ಯಾಮಿಲಿ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಇದು ನಿರೀಕ್ಷೆನೇ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಅದನ್ನು. ಅದು ನನಗೆ ಪರ್ಸ್ನಲಿ ತುಂಬ ಖುಷಿಯಾಗಿದೆ. ಯಾಕೆಂದರೆ ಬೇಸಿಕಲಿ ಬ್ರ್ಯಾಟ್ ಬಂದು ವಾಟ್ ಎವರ್ ಕ್ರಿಕೆಟು, ಬೆಟ್ಟಿಂಗು ಇದೆಲ್ಲ ಪ್ರಿಮೈಸ್ ಅಷ್ಟೇ. ಈ ಸಿನಿಮಾದ ಕತೆ ಒಬ್ಬ ತಂದೆ ಮಗನ ಮಧ್ಯೆ ನಡೆಯುವಂಥ ವಾರ್ ಈ ಸಿನಿಮಾದ ಕತೆ. ಅದು ಫ್ಯಾಮಿಲಿಗಳು ತುಂಬ ಕನೆಕ್ಟ್ ಆಗ್ತಾ ಇರೋದು ಆ ವಿಚಾರಕ್ಕೆ. ಯಾಕೆಂದರೆ ವ್ಯಾಲ್ಯೂಸ್ ಆರ್ ಫೇಡಿಂಗ್ ಔಟ್. ಇವತ್ತಿನ ದಿನಗಳಲ್ಲಿ ಮೊರಾಲಿಟಿ ಆಗಿರ್ಬೋದು, ವ್ಯಾಲ್ಯೂ ಆಗಿರ್ಬೋದು ಫೇಡ್ ಆಗ್ತಾ ಇದೆ. ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಯಾರೇ ಆಗಿರಲಿ ಎಲ್ರಿಗೂ ಇವತ್ತು ಮನಿ ಈಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಆ ಕ್ಲ್ಯಾಶ್ ಇದೆಯಲ್ಲ, ಆ ಕ್ಲ್ಯಾಶನ್ನೇ ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿರೋದು. ಸೊ ಅದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಜನಕ್ಕೆ. ಸೊ ಅದು ಆ ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾನ ಇಷ್ಟಪಡೋದಕ್ಕೆ ಅದು ತುಂಬ ಮುಖ್ಯವಾದಂಥ ಕಾರಣ. ವಿ ಆರ್ ವೆರಿ ಹ್ಯಾಪಿ. ಯಾಕೆಂದರೆ ನಮಗೆಲ್ಲೋ ಒಂದು ಕಡೆ ನಮ್ಮ ಒಂಥರ ಬ್ಯಾಂಕ್ ಇದ್ದಂಗೆ, ಈಗ ಕೃಷ್ಣನ್ಗಾಗಿರ್ಬೋದು ನಮಗಾಗಿ ಫ್ಯಾಮಿಲಿ ಆಡಿಯನ್ಸು ಬ್ಯಾಂಕ್ ಇದ್ದಂಗೆ, ಫೀಮೇಲ್ ಆಡಿಯನ್ಸು ಬ್ಯಾಂಕ್ ಇದ್ದಂಗೆ. ಅವರು ನಮ್ಮ ಸಿನಿಮಾ ಅಂದ ತಕ್ಷಣ ಬರುವಂಥ ಆಡಿಯನ್ಸು. ಇನ್ಫ್ಯಾಕ್ಟ್ ಈಗ ಫಸ್ಟ್ 3 ದಿವಸದಲ್ಲೇ ಬಂದ್ಬಿಟ್ಟಿದ್ದಾರೆ ಅವರು. ಯಾಕೆ ಅಂತಂದರೆ ಶಶಾಂಕ್ ಸಿನಿಮಾ, ಕೃಷ್ಣ ಅವ್ರ ಸಿನಿಮಾ ಅನ್ನೋ ಕಾರಣಕ್ಕೆ ಬಂದವರು ಅಷ್ಟೇ ಖುಷಿಯಾಗಿದ್ದಾರೆ. ಅವ್ರು ಯಾರು ಡಿಸಪಾಯಿಂಟ್ ಆಗಿಲ್ಲ ಅನ್ನೋದು. ಅಂದರೆ ಏನು ಸರ್ ನೀವು ಈ ಥರ ಫಿಲಮ್ ಮಾಡಿದ್ದೀರಾ ಅಂತ ಯಾರು ಕೇಳ್ತಾ ಇಲ್ಲ, ಎಲ್ಲ ಖುಷಿಯಾಗಿದ್ದಾರೆ. ಇಲ್ಲ ತುಂಬ ಡಿಫ್ರೆಂಟ್ ಆಗಿರೋ ಫಿಲಮ್ ಮಾಡಿದ್ದೀರಾ, ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಸಿನಿಮಾಗಳನ್ನ ಇನ್ನೂ ಮಾಡಿ ಅಂತ ಇದ್ದಾರೆ. ಅಂದರೆ ಏನು ಹೇಳಿದ್ದೀರಾ ನೀವು ಅದು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಅಂದರೆ ನಮ್ಮ ಆಡಿಯನ್ಸನ್ನು ನಾವು ಕಳ್ಕೊಂಡಿಲ್ಲ, ಅವ್ರನ್ನೂ ಸಮಾಧಾನ ಮಾಡಿದ್ದೀವಿ ಅನ್ನೋದು ನನಗೆ ತುಂಬ ಖುಷಿ. ಅಂದರೆ ಹೊಸ ಆಡಿಯನ್ಸನ್ನು ರೀಚ್ ಆಗೋದ್ರ ಜೊತೆಗೆ ನಮ್ಮ ಹಳೆ ಆಡಿಯನ್ಸನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದೀವಿ ಅನ್ನೋದು. ಸೊ ಈ ಸಿನಿಮಾದ ಸಕ್ಸಸ್ಸಿಗೆ ಇಡೀ ತಂಡ ಕಾರಣ. ನೀವು ನೋಡಿರ್ಬೋದು ರೋಲಿಂಗ್ ಎಂಡಲ್ಲಿ ಬರೋ ಕಾರ್ಡಲ್ಲಿ ಫಿಲ್ಮ್ ಬೈ ಶಶಾಂಕ್ ಅಂಡ್ ಟೀಮ್ ಅಂತಲೇ ಬರೋದು. ನಾನು ಪ್ರತಿ ಪಿಕ್ಚರಲ್ಲೂ ಹಂಗೆ ಬರೋದು. ಯಾಕೆಂದರೆ ಸಿನಿಮಾ ಅನ್ನೋದು ಯಾವತ್ತೂ ಟೀಮ್ ವರ್ಕೆ. ಅದು ನಮ್ಮ ರೈಟರ್ಸ್ ಇಂದ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಪ್ರೀ ಪ್ರೊಡಕ್ಷನ್ ಸ್ಟೇಜ್ಗೆ ಹೋದರೆ ನಮ್ಮ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಕೃಷ್ಣ ಹೇಳಿದ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ತುಂಬ ನಾನು ಎಷ್ಟು ಹೋಮ್ ವರ್ಕ್ ಮಾಡ್ತೀನೋ ಅಷ್ಟೇ ಹೋಮ್ ವರ್ಕ್ ನನ್ನ ಡೈರೆಕ್ಷನ್ ಟೀಮ್ ಕೂಡ ಮಾಡ್ತಾರೆ. ಎಲ್ಲ ಅಭಯ್, ರಾಜು, ಉಲ್ಲಾಸ್, ಪವಾಡ್, ದಕ್ಷ್, ಜೈ ಎಲ್ರಿಗೂ ನಾನು ಈ ವೇದಿಕೆ ಮೇಲೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಷ್ಟೇ ಕಷ್ಟ ಅವರು ಪಟ್ಟಿದ್ದಾರೆ. ಆ್ಯಂಡ್ ಈ ಪಾತ್ರ ಅಂತ ಬಂದಾಗ ಕೃಷ್ಣ ಮೇಕ್ ಓವರೇ ತುಂಬ ಚಾಲೆಂಜ್ ಇದ್ದಿದ್ದು. ಬಟ್ ನನ್ನ ತಲೆನಲ್ಲಿತ್ತು ವಿಷನ್ ಅದು. ಬಿಕಾಸ್ ನಾನು ತುಂಬ ಆಲ್ರೆಡಿ ಮುಂಚೆನೂ ಹೇಳಿದ್ದೀನಿ, ನನಗೆ ಕೃಷ್ಣ ಯಾವತ್ತೂ ರೊಮ್ಯಾಂಟಿಕ್ ಹೀರೋ ಆಗಿ ಕಾಣಿಸಿರಲಿಲ್ಲ. ಯಾವತ್ತೂ ಕಾಣಿಸಿರಲಿಲ್ಲ ರೊಮ್ಯಾಂಟಿಕ್ ಹೀರೋ ಆಗಿ ನನಗೆ. ಅವ್ರಿಗೆ ರೊಮ್ಯಾಂಟಿಕ್ ಹೀರೋ ಆಗಿ ರೊಮ್ಯಾಂಟಿಕ್ ಫಿಲ್ಮ್ಸಲ್ಲೇ ಸಕ್ಸಸ್ ಸಿಕ್ಕಿದ್ರು ಕೂಡ ನನಗೆ ಯಾವತ್ತೂ ಕಾಣಿಸಿರಲಿಲ್ಲ. ಕೃಷ್ಣನ್ ಫಿಸಿಕಲ್ ಅಪಿಯರೆನ್ಸಲ್ಲಿ ಕೃಷ್ಣನ್ ಒಳಗಡೆ ಒಬ್ಬ ಮಾಸ್ ಹೀರೋ ಇದ್ದಾನೆ ಅನ್ನೋದನ್ನು ನಾನು ಬಿಲೀವ್ ಮಾಡಿದ್ದೆ. ಆ ಬಿಲೀಫನ್ನೇ ನಾನು ಇಟ್ಕೊಂಡೇ ನಾನು ಈ ಕತೆಗೆ ಕೃಷ್ಣನ ಫ್ರೀಸ್ ಮಾಡಿದ್ದು. ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ, ನಾವು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು ಒಂದು ಸಣ್ಣ ಅಳುಕಿದ್ದೇ ಇರುತ್ತೆ. ಯಾಕೆಂದರೆ ಫಸ್ಟ್ ಟೈಮ್ ಒಬ್ಬ ಹೀರೋ ಇಮೇಜನ್ನ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿಯಾಗಿ ಜನ ಒಪ್ಕೊಳ್ಳಲ್ಲ. ಒಬ್ಬ ಹೀರೋ ಇಮೇಜನ್ನ ಚೇಂಜ್ ಮಾಡಿದ್ರೆ ಅದು ನಮ್ಗೆ ತುಂಬ ಅಳುಕಿದ್ದೇ ಇರುತ್ತೆ. ಎಲ್ಲಾದರೂ ಮಿಸ್ಫೈರ್ ಆದರೆ ಎಲ್ಲ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ ಅಲ್ವಾ. ಸೊ ಆ ಅಳುಕು ಇವತ್ತು ದೂರ ಆಗಿದೆ. ಆಡಿಯನ್ಸು ಕೃಷ್ಣ ಅವ್ರ ಕೆರಿಯರ್ ಬೆಸ್ಟ್ ಪಿಕ್ಚರ್ ಅಂತ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಅಲ್ವಾ. ಯಾಕೆ ಅಂದರೆ ಅವ್ರ ಲುಕ್ಸು, ಆಮೇಲೆ ಆ ಕ್ಯಾರೆಕ್ಟರ್ನ ಕೃಷ್ಣ ಪರ್ಫಾರ್ಮ್ ಮಾಡಿರೋ ರೀತಿ. ಸೊ ಥ್ಯಾಂಕ್ ಯು ಕೃಷ್ಣ. ಅಂದರೆ ಒಬ್ಬ ಎಸ್ಟಾಬ್ಲಿಷ್ ಆ್ಯಕ್ಟರ್ಗಳು ಯೂಶ್ವಲಿ ರಿಹರ್ಸಲ್ಸು ಅದೆಲ್ಲ ಮಾಡಲ್ಲ. ಆದರೆ ಕೃಷ್ಣ ಅಷ್ಟು ಎಸ್ಟಾಬ್ಲಿಷ್ ಆ್ಯಕ್ಟರ್ ಆಗಿದ್ರು ಕೂಡ 10 days ಬಂದು ರಿಹರ್ಸಲ್ಸ್ ಮಾಡಿ, ವರ್ಕ್ಶಾಪ್ ಮಾಡಿ, ಆಮೇಲೆ ಮೇಕ್ ಓವರ್ಗೆ ಅಂತ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಸೊ ಥ್ಯಾಂಕ್ ಯು ಕೃಷ್ಣ. ಅದ್ರ ರಿಸಲ್ಟೇ ನೀವು ಇವತ್ತು ನೋಡ್ತಾ ಇರೋದು. ಆ ಕ್ರಿಸ್ಟಿ ಅನ್ನೋ ಪಾತ್ರನ ಅಷ್ಟೊಂದು ಹುಡುಗಿರು ಕೂಡ ಅಷ್ಟು ಅಂದರೆ ಕ್ರಿಸ್ಟಿನ್ ಫ್ಯಾನ್ ಫಾಲೋಯಿಂಗು ಜಾಸ್ತಿ ಆಗ್ತಾ ಇದೆ ಇವಾಗ ಈ ಕ್ರಿಸ್ಟಿ ಕ್ಯಾರೆಕ್ಟ್ರಿಂದ. ಫಸ್ಟ್ ಫ್ಯಾನ್ ಈಗ ಮಿಲನ ಅವರೇ ಹೇಳಿದ್ರು.
ನನಗೆ ಕೃಷ್ಣನ ಮೇಲೆ ಮತ್ತೆ ಕ್ರಶ್ ಆಯಿತು ಅಂತ ನೋಡಿದ ತಕ್ಷಣ ಹೇಳ್ಬಿಟ್ರು ಮಿಲನ್ ಅವರು ಪ್ರೀಮಿಯರ್ ಶೋ ಮುಗಿದ ತಕ್ಷಣ, ಏನು ಸರ್ ಇಷ್ಟು ಹ್ಯಾಂಡ್ಸಮ್ ಆಗಿ ತೋರಿಸಿ, ನನಗೆ ಗೊತ್ತೇ ಇಲ್ಲ ಕೃಷ್ಣ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಅದ್ರ ಬಗ್ಗೆ. ಇನ್ನು ಎಲ್ಲ ನಮ್ಮ ಅದೇ ಈಗ ಪ್ಲಾನ್, ಈಗ ನಮ್ಗೆ ಆಲ್ರೆಡಿ ನಿನ್ನೆಯಿಂದನೇ ಎಲ್ಲ ಅದರ್ ಲ್ಯಾಂಗ್ವೇಜ್ ತಮಿಳು, ಮಲಯಾಳಂ ಮತ್ತು ಹಿಂದಿ ಡಿಸ್ಟ್ರಿಬ್ಯೂಟರ್ಗಳ ಕಡೆಯಿಂದ ಎನ್ಕ್ವೈರಿ ಬಂದಿದೆ. ನಾವು ಇದನ್ನು ಇಂಟ್ರೆಸ್ಟೆಡ್ ಇದ್ದೀವಿ ರಿಲೀಸ್ ಮಾಡೋಕ್ಕೆ ಅಂತ. ಅದನ್ನು ನಾವು ಫಿಗರ್ ಔಟ್ ಮಾಡ್ತೀವಿ, ನಾವು ಯಾರ ಜೊತೆ ಟೈಅಪ್ ಆಗಬೇಕು ಅನ್ನೋದನ್ನು ಫಿಗರ್ ಔಟ್ ಮಾಡ್ತೀವಿ. ಅದು ಆಮೇಲೆ ನಾವು ಅವ್ರಿಗೆ ಬಿಡಬೇಕಾ, ನಾವೇ ಹೋಗ್ಬೇಕಾ? ಫಸ್ಟು ನಾವು ಇಲ್ಲಿ ನಮ್ಗೆ ಕೆಲಸ ಇದೆ. ಈ ವೀಕಲ್ಲಿ ನಾವು ಇನ್ನೂ ಈ ಸಿನಿಮಾದ್ದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಎಲ್ಲ ಇನ್ನೂ ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಯಾವುದೋ ಒಂದು ಫಿಗರ್ ಔಟ್ ಮಾಡಿಕೊಂಡು ಪ್ರಾಬಬಲಿ ನಮಗೆ ತೆಲುಗುನ ನಾವು ಫಸ್ಟ್ ರಿಲೀಸ್ ಮಾಡ್ತೀವಿ, ಯಾರೋ ಬೆಟರ್ ಆಗಿರೋ ಟೀಮ್ ಜೊತೆ ಟೈಅಪ್ ಆಗಿ. ಹಾಂ, ಎಷ್ಟು ವಾರ ಅನ್ನೋದು ಅಲ್ಲ, ಎಷ್ಟು ಇವತ್ತು ವಾರದ ಲೆಕ್ಕದಲ್ಲೆಲ್ಲ ಏನಿಲ್ಲ. ಕಲೆಕ್ಷನ್ನು ಏನು ದಿನೇ ಏನು ರೈಸ್ ಆಗ್ತಾ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆ್ಯಕ್ಚುಲಿ ನಮಗೇನು ಇವಾಗ ಏನು ಕಲೆಕ್ಷನ್ಸು ಇದೆಯಲ್ಲ, ಇದೇ ಕಲೆಕ್ಷನ್ ನಮಗೆ ಒಂದು ವೀಕ್ ಪೂರ್ತಿ ಕಂಟಿನ್ಯೂ ಆಗಿಬಿಟ್ರೆ ಸಾಕು. ನಮ್ಮ ಅಂದರೆ ಥಿಯೇಟ್ರಿಕಲ್ಲಿ ನಾನು ಹೇಳೋದು, ಅದು ಬಿಟ್ಟು ಇನ್ನೂ ಇದೆ ಬೇರೆ ಸಿನಿಮಾ ಅಂದರೆ ಬೇರೆ ಬಿಸ್ನೆಸ್ ಎಲ್ಲ ಇದೆ. ಸ್ಯಾಟಲೈಟು, ಡಿಜಿಟಲ್ಲು, ಡಬ್ಬಿಂಗ್ ಅದೆಲ್ಲ ನಿಮಗೂ ಗೊತ್ತು. ಆಮೇಲೆ ಅದರ್ ಲ್ಯಾಂಗ್ವೇಜ್ ವರ್ಷನ್ಸ್ಗೂ ನಾವು ಹೋಗ್ತೀವಿ. ಸೊ ಈ ಸಿನಿಮಾ ಈ ಮಟ್ಟದ ಟಾಕ್ ತೊಗೊಂಡಿದೆ ಅಂತ ಅಂದಮೇಲೆ ಬೈ ಡಿಫಾಲ್ಟ್ ಅದ್ರ ಕಲೆಕ್ಷನ್ ರೈಸಿಂಗಲ್ಲೇ ಹೋಗುತ್ತೆ. ಅದನ್ನು ಹಿಸ್ಟ್ರಿ ಹೇಳುತ್ತೆ, ನಾವೇನು ಹೊಸದಾಗಿ ಹೇಳೋದು ಬೇಕಾಗಿಲ್ಲ. ಕೆಲವು ಸಿನಿಮಾ ಒಂದೇ ಸರಿ ಎತ್ಕೊಂಡ್ಬಿಡುತ್ತೆ, ಏನೋ ಫ್ರಾಂಚೈಸಿಗಳು ಅಥವಾ ಏನೋ ತುಂಬ ದೊಡ್ಡ ಸ್ಟಾರ್ಗಳಿರುವಂಥ ಸಿನಿಮಾಗಳು ಓಪನಿಂಗ್ನಲ್ಲೇ ಭೂಮಲ್ಲಿ ಇದಾಗೋಗುತ್ತೆ. ಇನ್ನು ಇದು ಬೇಸಿಕಲಿ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. ಈ ಸಿನಿಮಾ ಎಲ್ಲ ಗ್ರ್ಯಾಜುಯಲಿನೇ ಹೋಗೋದು, ಅಂದರೆ ನಿಧಾನವಾಗಿ ಹೋಗ್ತಾ ಇದೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೇಂಜಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಕಲೆಕ್ಷನ್ಸ್ ಆರ್ ಬೆಟರ್ ದೆನ್ ಕೌಸಲ್ಯ ಸುಪ್ರಾಜಾರಾಮ. ಅಂದರೆ ನಮ್ಮ ಪ್ರೀವಿಯಸ್ ಫಿಲಮ್ಗಿನ ಚೆನ್ನಾಗಿದೆ ಅಂತಂದರೆ ಅಲ್ಲೇ ನಮ್ಗೆ ಗ್ರಾಫ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್. ಈ ಸಿನಿಮಾ ಬಂದು ಕೌಸಲ್ಯ ಸುಪ್ರಾಜಾರಾಮ ಬರೀ ಫ್ಯಾಮಿಲಿ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿದ್ದು, ಅವ್ರು ಮಾತ್ರ ಬರ್ತಾಯಿದ್ರು. ಈ ಸಿನಿಮಾಗೆ ಮಾಸು, ಕ್ಲಾಸು, ಯಂಗ್ಸ್ಟರ್ಸ್ ಎಲ್ಲ ಬರ್ತಾಯಿದ್ದಾರೆ. ಸೊ ಹಂಗಾಗಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಮ ಅನಿಸಿಕೆ. ಯಾವುದು ಈಸಿ ಅಲ್ಲ, ಎಲ್ಲದೂ ಕಷ್ಟನೇ. ಸಿನಿಮಾ ಮಾಡೋದೇ ಫಸ್ಟ್ ಕಷ್ಟ ಅಲ್ವಾ? ಅದಾದ ಮೇಲೆ ಜನಕ್ಕೆ ಆ ಸಿನಿಮಾ ಇಷ್ಟ ಆಗೋದು ಇನ್ನೂ ದೊಡ್ಡ ಕಷ್ಟ. ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಹಾಗಾಗಿ ಎಲ್ಲ ಕಥೆಗೂ ಅದರದ್ದೇ ಆದಂಥ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ನನಗೆ ಪರ್ಸನಲಾಗಿ ನಾನು ಎಲ್ಲದನ್ನು ಎಂಜಾಯ್ ಮಾಡ್ತೀನಿ. ಯಾಕೆ ನಾನು ಯಾಕೆ ಈ ಥರದ ವೆರೈಟಿ ಆಫ್ ಫಿಲ್ಮ್ ಮಾಡ್ತೀನಿ ಅಂದರೆ, ನನ್ನ ಒಳಗಡೆ ಇರೋ ಆಡಿಯನ್ನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ನಾನು ಯಾವಾಗ ಆಡಿಯನ್ ಆಗಿದ್ದೋ, ನಾನು ಯಂಗರ್ ಡೇಸಲ್ಲಿ ಎಲ್ಲ ಥಿಯೇಟ್ರಲ್ಲಿ ಕೂತ್ಕೊಂಡು ಫಿಲಮ್ ನೋಡುವಾಗ ನನಗೆ ಎಲ್ಲ ಥರದ ಫಿಲಮು ಇಷ್ಟ. ಇವಾಗಲೂ ಅಷ್ಟೇ, ಆ್ಯಕ್ಷನ್ ಫಿಲಮ್ ಎಷ್ಟು ಇಷ್ಟ ಆಗುತ್ತೋ, ಲವ್ ಸ್ಟೋರಿ ಅಷ್ಟೇ ಇಷ್ಟ ಆಗುತ್ತೆ, ಫ್ಯಾಮಿಲಿ ಫಿಲ್ಮ್ ಅಷ್ಟೇ ಇಷ್ಟ ಆಗುತ್ತೆ, ಕ್ರೈಮ್ ಫಿಲಮು ಅಷ್ಟೇ ಇಷ್ಟ ಆಗುತ್ತೆ. ಎಲ್ಲ ಥರದ ಫಿಲಮ್ಗಳನ್ನು ಇಷ್ಟಪಡುವಂಥ ಒಬ್ಬ ಪ್ರೇಕ್ಷಕ ನಾನು. ಹಾಗಾಗಿ ನನ್ನ ಒಳಗಡೆ ನನ್ನ ಡೈರೆಕ್ಟ್ರು ಅದೇ ಥರದ ಸಿನಿಮಾಗಳನ್ನ ಮಾಡೋಕ್ಕೆ ಮೆಟೀರಿಯಲ್ ಇದೆ ನನ್ನ ಹತ್ರ ಅಷ್ಟೇ. ಹಾಂ, ಬೆಟ್ಟಿಂಗ್ ನಾನು ಹೆಂಡತಿ ಜೊತೆಗೆ ಆಡ್ತೀನಿ ನಾನು. ಹಾಂ, ಮನೆಯಲ್ಲಿ ಹೆಂಡತಿ ಜೊತೆಗೆ. ಏನಕ್ಕೆ ಗೊತ್ತಾ, ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತಲ್ಲ, ನಾವು ಯಾವಾಗ ಫ್ರೀ ಇದ್ದಾಗ ಕ್ರಿಕೆಟನ್ನು ತುಂಬ ಎಂಜಾಯ್ ಮಾಡ್ತೀನಿ. ನನಗೂ ಚಿಕ್ಕ ವಯಸ್ಸಿಂದ ನಾನು ಕ್ರಿಕೆಟ್ ಸಿಕ್ಕಾಬಟ್ಟೆ ನೋಡೋವಂಥವ್ನು, ಕ್ರಿಕೆಟ್ ಹುಚ್ಚೆ ನನಗೂ. ಸೊ ಈಗಲೂ ನೋಡ್ತೀನಿ, ನಾನು ಟೈಮ್ ಸಿಕ್ಕಲಾಗಿಲ್ಲ, ಇವಾಗಲೂ ನೋಡ್ತೀನಿ. ಸೊ ಮನೆಯಲ್ಲಿದ್ದಾಗ ಮ್ಯಾಚ್ ನೋಡುವಾಗ ನಿಮಗೆ ಗೊತ್ತು, ಮ್ಯಾಚ್ ಎಲ್ಲ ಮನೇಲಿದ್ದು ಮ್ಯಾಚ್ ಗೀಚ್ ನೋಡುವಾಗ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಎಲ್ಲ ಇದ್ದರೆ ಮಜಾ ಇರುತ್ತಲ್ವಾ. ಸೊ ವ್ಯವಸ್ಥೆ ಕರೆಕ್ಟಾಗಿರ್ಬೇಕಲ್ವ. ಆ ವ್ಯವಸ್ಥೆ ಕರೆಕ್ಟಾಗಿರೋಕ್ಕೋಸ್ಕರ ನಮ್ಮ ಹೆಂಡತಿ ಹತ್ರನೇ ನೋಡೇ ಇವತ್ತು ಈ ಟೀಮ್ ಗೆಲ್ಲುತ್ತೆ, ಈ ಟೀಮ್ ಗೆದ್ದರೆ ಹಿಂಗೆ ಕೊಡ್ತೀನಿ ಅಂತ ಅವಳಿಗೊಂದು ಮೋಟಿವೇಶನ್ಗೋಸ್ಕರ ಅಷ್ಟೇ, ನಮಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಸಪ್ಲೈ ಮಾಡಲಿ ಅಂತ. ಅವಳಿಗೇನು ಇಂಡಿಯಾ ಗೆದ್ದುಬಿಟ್ರೆ ನಮ್ಮ ಯಜಮಾನ್ರು ಒಂದು 2,000 ಎಕ್ಸ್ಟ್ರಾ ಕೊಡ್ತಾರಂತೆ ಅವಳು ಪಾಕೆಟ್ ಮನಿ ಅಂತ. ನಮಗೇನು ಅಂದರೆ ಅವರೆಲ್ಲ ನೋಡೋ ಪ್ರೋಗ್ರಾಮ್ಗಳನ್ನೆಲ್ಲ ಬಿಡಿಸ್ಬಿಟ್ಟಿರ್ತೀವಲ್ಲ ನಾವು ಕ್ರಿಕೆಟ್ ಮಾಡೋಕ್ಕೆ. ಹಾಗಾಗಿ ಆ ಥರದ್ದೊಂದು ಬೆಟ್ಟಿಂಗ್ ಆಡ್ತೀವಿ ಅಷ್ಟೇ. ಬೇರೆದೆಲ್ಲ ಗೊತ್ತಿಲ್ಲ. ನೋಡಿದ್ದೀನಿ, ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ. ಈ ಥರದ ಜನಗಳನ್ನ, ಹುಡುಗರನ್ನೆಲ್ಲ ಮಾತಾಡಿಸಿನೇ ಈ ಥರದ ಕತೆ ಮಾಡಿರೋದು. ಅಂದರೆ ಸೋ ಮೆನಿ ಇನ್ಸಿಡೆಂಟ್, ಈಗ ಏನು ಪಿಕ್ಚರಲ್ಲಿ ನೋಡಿದಿರಲ್ಲ, ಮ್ಯಾಕ್ಸಿಮಮ್ ಇನ್ಸಿಡೆಂಟು ನಿಮಗೆ ರಿಯಲ್ ಲೈಫಲ್ಲಿ ನಡೆದಿರೋವಂಥದ್ದು. ಇವನ್ ಸೆಕೆಂಡ್ ಹಾಫಲ್ಲಿ ಇರುವಂಥ ಮೇಜರ್ ಇನ್ಸಿಡೆಂಟ್ಗಳು ಕೂಡ ರಿಯಲ್ ಲೈಫಲ್ಲಿ ನಡೆದಿರೋವಂಥದ್ದೇ. ನಮ್ಮಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ, ಬೇರೆ ಸ್ಟೇಟ್ಗಳಲ್ಲಿ ನಡೆದಿರೋವಂಥದ್ದು. ನಾವು ಅದನ್ನೆಲ್ಲ ರಿಸರ್ಚ್ ಮಾಡಿನೇ ಈ ಕತೆ ಮಾಡಿರೋದು. ಸೊ ಫೈನಲಿ ಎಲ್ರಿಗೂ, ನಿಮಗೂ ಕೂಡ ಧನ್ಯವಾದಗಳು. ಮತ್ತು ಇವತ್ತೇನು ಈ ಸಿನಿಮಾ ಇಷ್ಟು ದೊಡ್ಡ ಒಳ್ಳೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಅಂದರೆ ಅದರ ಫಸ್ಟ್ ಕ್ರೆಡಿಟು ನಮ್ಮ
ಇಲ್ಲ ಅದು ವಿಲ್ಲನ್ ಅಂತ ಈ ಸಿನಿಮಾದಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ ಅಂತ ಬಂದಾಗ ಈಗ ಏನಾಗೋಗಿದೆ, ಜನನ್ನ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಬರೋದು ಟಫೆಸ್ಟ್ ಜಾಬ್ ಆಗಿಬಿಟ್ಟಿದೆ. ಆಮೇಲೆ ಸಿನಿಮಾ ಥಿಯೇಟ್ರ್ ಒಳಗೆ ಬಂದ ಮೇಲೆ ಅವನನ್ನು 2.5 ಗಂಟೆ ಎಂಗೇಜಿಂಗಾಗಿ ಕೂರಿಸೋದು ಅದಕ್ಕಿಂತ ದೊಡ್ಡ ಟಫೆಸ್ಟ್ ಜಾಬ್ ಆಗಿಬಿಟ್ಟಿದೆ. ಸೊ ಅಲ್ಟಿಮೇಟ್ಲಿ ಏನಂದರೆ ಎಂಟರ್ಟೈನ್ಮೆಂಟು. ಜನ ಥಿಯೇಟ್ರಿಗೆ ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ನಾನು ಎಂಥ ಕಥೆನಾದರೂ ಹೇಳಲಿ, ನಾನು ಎಂಥ ಮೆಸೇಜ್ ಆದರೂ ಕೊಡಲಿ, ಮೆಸೇಜ್ ಕೊಡಿ, ಏನೇ ಆಗಲಿ, ಎಂಥ ಕಥೆ ಹೇಳಿದ್ರು ಕೂಡ ಅಲ್ಲೆಲ್ಲೋ ಒಂದು ಕಡೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರ್ ಬೇಕು. ಅದು ಒಂದು ಪಾಯಿಂಟು. ಇನ್ನೊಂದು, ನೀವು ರೆಗ್ಯುಲರ್ ಆಗಿ ನೋಡ್ತೀರಲ್ವಾ, ನೀವು ನಾನು ನೋಡಿದ್ದೀನಿ ಎಷ್ಟೋ ವಿಲನ್ಗಳನ್ನ ಹಂಗೆ ಹಿಂಗೆ ಅಂತೆಲ್ಲ ಈಗ ಮೀಡಿಯಾಗಳಲ್ಲಾಗಿರ್ಬೋದು, ರಿವ್ಯೂಸಲ್ಲಾಗಿರ್ಬೋದು ಎಲ್ಲ ಬರೋವಂಥದ್ದನ್ನ ಭಯಾನಕತೆ ತೋರಿಸಿರಲ್ಲ. ವಿಲ್ಲನ್ ಕೂಡ ಒಬ್ಬ ಮನುಷ್ಯ ಬೇಸಿಕಲಿ. ಐ ಬಿಲೀವ್ ಇನ್ ಹ್ಯೂಮನ್ ಸೈಕಾಲಜಿ. ನಾವು ಸಿನಿಮಾಗಳಲ್ಲಿ ತೋರಿಸ್ತೀವಿ ಅಷ್ಟೇ, ಕ್ಲೀಶೇಡ್ ವಿಲನ್ಗಳನ್ನು ಸಿನಿಮಾದಲ್ಲಿ ತೋರಿಸ್ತೀವಿ. ವಿಲ್ಲನ್ ಅಂದರೆ ಸೀರಿಯಸ್ ಆಗಿರ್ತಾನೆ ಅನ್ನೋದು ಕ್ಲೀಶೆ. ಅದು ರಿಯಲ್ ಲೈಫಲ್ಲಿ ಯಾರೂ ಹಂಗಿರಲ್ಲ. ರಿಯಲ್ ಲೈಫಲ್ಲಿ ಅವನು ಎಷ್ಟೇ ಹೊರಗಡೆ ಎಷ್ಟೇ ಕೆಟ್ಟವನಾದರೂ ಅವನ ಒಳಗಡೆನೂ ಒಂದು ಹ್ಯೂಮರ್ ಇರುತ್ತೆ. ಅವನ ಒಳಗಡೆನೂ ಒಂದು ಎಮೋಷನ್ಸ್ ಇರುತ್ತೆ. ಅವನ ಫ್ಯಾಮಿಲಿ ಕನೆಕ್ಟ್ ಆಗಿರ್ತಾನೆ. ಸೊ ಹ್ಯೂಮನ್ ಸೈಕಾಲಜಿ ಅಂತ ನೋಡಿದ್ರೆ ಡಾಲರ್ ಮನಿ ಕ್ಯಾರೆಕ್ಟ್ರು ಏನೋ ಒಂದು ಬರೀ ಎಂಟರ್ಟೈನ್ಮೆಂಟ್ ಬೇಕು, ಫನ್ ಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಡಿಸೈನ್ ಮಾಡಿರೋದಲ್ಲ ಅದು. ದಟ್ ಈಸ್ ಹೌ ಕ್ಯಾರೆಕ್ಟರ್ಸ್ ಆರ್. ಅದರಲ್ಲೂ ಆ ಕ್ಲಾಸ್ ಆಫ್ ಕ್ಯಾರೆಕ್ಟ್ರು ಅಂತಂದರೆ ಅವ್ರು ಮಜವಾಗೇ ಇರ್ತಾರೆ. ಈಗ ನೋಡಿ, ಮಂಜುನೇ ಕೇಳಿ, ಡ್ರ್ಯಾಗನ್ ಮಂಜು ನೋಡೋಕೆ ನಿಮ್ಗೆ ಎಷ್ಟು ಸೀರಿಯಸ್ ಇದ್ದಾರೆ. ಮಂಜು ಪರ್ಸನಲ್ ಕ್ಯಾರೆಕ್ಟರ್ ಎಷ್ಟು ಜಾಲಿಯಾಗಿರ್ತಾರೆ ಗೊತ್ತಾ ಅಲ್ವಾ? ಸೊ ಅದು ಹ್ಯೂಮನ್ ಸೈಕಾಲಜಿ. ಎಲ್ಲರೂ ಒಳಗಡೆನೂ ಹ್ಯೂಮರ್ ಇರುತ್ತೆ, ಎಮೋಷನ್ ಇರುತ್ತೆ. ಸೊ ನಾವು ವಿಲನ್ ಅಂದ ತಕ್ಷಣ ಅವನ್ನ ಕ್ಲೀಶೇಡಾಗಿ ಹಂಗೇ ತೋರಿಸ್ಬೇಕು ಅನ್ನೋದಿದೆಯಲ್ಲ, ನಾನು ಯಾವತ್ತೂ ಫಾರ್ಮುಲಾಗಳಿಗೆ ಕಟ್ಟಿಬಿದ್ದವನಲ್ಲ. ನಾನು ಯಾವತ್ತೂ ಒಂದು ಎಂಥ ಕತೆ ಹೇಳಿದ್ರು ಅದರೊಳಗಡೆ ಹ್ಯೂಮನ್ ಎಮೋಷನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೋದು. ಸೊ ಆ ಥರದ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿದಾಗ್ಲೇ ವಿಲ್ಲನ್ ಅಂದರೆ ಇವನು ಹಿಂಗೆ, ಅವ್ನು ರಿಯಲ್ಲಾಗಿ ಹಂಗೆ ಇರ್ತಾನೆ ಅವನು. ಈ ಡಾಲರ್ ಮನಿ ಕ್ಯಾರೆಕ್ಟ್ರು ರಿಯಲ್ ಲೈಫಲ್ಲಿ ಯಾರಾದರೂ ಒಬ್ಬ ಇದ್ದರೆ, ನಾನು ಏನು ಪೋರ್ಟ್ರೇ ಮಾಡಿದ್ದೀನಲ್ಲ ಹಂಗೆ ಇರ್ತಾನೆ. ಕ್ಲೈಮ್ಯಾಕ್ಸಲ್ಲಿ ಹಂಗೆ ರಿಯಾಕ್ಟ್ ಮಾಡ್ತಾನೆ. ನಿಮಗೆ ಅಷ್ಟೊಂದು ಫನ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಸಿನಿಮಾದಲ್ಲಿ ಕಾಮಿಡಿ ತೊರಕಬೇಕು ಅಂತ ಕ್ರಿಯೇಟ್ ಮಾಡಿರೋ ಡೈಲಾಗ್ಗಳಲ್ಲ ಅದು. ಅವ್ನ ಕ್ಯಾರೆಕ್ಟರ್ ಬಿಹೇವ್ ಮಾಡೋದೇ ಹಂಗೆ. ಆ ಸಿಚುವೇಶನಲ್ಲೂ ಆ ಕ್ಯಾರೆಕ್ಟರ್ ಬಿಹೇವ್ ಮಾಡೋದೇ ಹಂಗೆ ಅದು. ಸೊ ಅದರಿಂದ ಆ ಕ್ಯಾರೆಕ್ಟರ್ ಆರ್ಕ್ ಇರೋದೇ ಹಂಗೆ. ಸೊ ಬೈ ಡಿಫಾಲ್ಟ್ ಬಂದಿದೆ ಅಷ್ಟೇ. ಈಗ ಅವ್ರ ಪ್ರಶ್ನೆ ಆಲ್ರೆಡಿ ಅವ್ರು ಕೇಳಿದ್ರು, ಆ ಪ್ರಶ್ನೆ ಉತ್ತರ ಕೊಟ್ಟೆ ನಾನು.